ಸರ್ ನಮಸ್ತೆ. ಈಗ ನಾವು ಕಾನೇರು ಗ್ರಾಮದವರು. ಈ ಹಸುಗಳು ಬೇಕಂದ್ರೆ ನಮ್ಮ ಹತ್ರ ಇದ್ದಾವೆ. ತಿರ್ಸ್ಕೊಳ್ರಿ. ಜಬಿ ಎಷ್ಟಲ್ಲಿಂದ ಇದು? ಎರಡಲ್ಲು. ಜೋರಾಗಿ ಮಾತಾಡಬೇಕು, ಮೈಕ್ ಹಾಕಿಲ್ಲ. ಎರಡಲ್ಲಿ ಪಡ್ಡೆ ಟಚ್ಚಪ್ಪು ಬ್ಲಾಕ್ ಕಡೆ ಜಾಸ್ತಿ ಇದೆ. ಮಣಕ ಲೋಡ್ ಐತಿ, ಗಬ್ಬ ಐತಲ್ಲ. ಎಷ್ಟು ದಿನ ಕಾಯ್ಬೇಕಿದೆ? 8 ರಿಂದ 10 ದಿವಸ. ಬಂದರೆ 8 ರಿಂದ 10 ದಿವಸ ಹಸು ಎಷ್ಟು ಚೆಂದ ನಿಂತು ಇಷ್ಟ ಆಗಿ ನೋಡೋದು. ಈಗ ತಾನೇ ನೀರು ಕುಡಿದು ಫ್ರೆಶ್ ಅಪ್ ಆಗಿರೋಂಥದ್ದು, ಫುಲ್ ಲೋಡಿರೋಂಥ ಹಸು ಬಾಡಿ ಇದೆ. ನೋಡ್ತಾ ಇದ್ರಿ, ಯಾವುದೇ ರೀತಿ ಕೋರ್ಸಿಟ್ಟಿರೋದು ಏನಿಲ್ಲ. ಈ ಥರ ಹಸು ಲ್ಯಾಕ್ಟೇಷನಲ್ಲಿ ಮೋಸ್ಟ್ಲಿ ಮೊದಲು ಬರ್ತೈತೆ, ಎರಡನೇದು ಬರ್ತೈತೆ. ಮೊದಲನೇದಲ್ಲ? ಮೊದಲನೇ ಸೂಲ್ನಲ್ಲಿದೆ. ಬೆಲೆ ಏನು ಹೋಗ್ತಾ ಇದೆ ಇವತ್ತು? 1 ಲಕ್ಷ ಇದೆ ಬೆಲೆ. ಓಕೆ, ಕಡಿಮೆ ಅಂತೂ ಆಗುತ್ತೆ ಅನ್ಕೊಂತೀನಿ ಬಂದಾಗ. ವ್ಯಾಪಾರಕ್ಕೆ ಕೂತ್ರೆ ವ್ಯಾಪಾರಕ್ಕೆ ಕೂತ್ರೆ ಕಡಿಮೆ ಆಗುತ್ತೆ. ಚೆನ್ನಾಗಿದೆ ಮೇವು. ವಾವ್, ಎಂಥ ಮೇವು ಹಾಕಿದ್ರೆ ಸೆಟ್ ಆಗುತ್ತೆ ನಮ್ಮ? ಟೋಟಲ್ ಎಷ್ಟಿದಾವೆ ಇವತ್ತು ಹಸು? ಇವತ್ತೊಂದು 20 ಹಸು ಇದೆ. 20. ಕರಿನೂರಲ್ಲ ಲೊಕೇಶನ್? ಕಾರಿಗೆ ಚನ್ನಗಿರಿ ತಾಲೂಕು ದಾವಣಗೆರೆ. ಓಕೆ ಬಸ್, ಚೆನ್ನಾಗಿ ಮೇಯ್ತಾ ಇದೆ. ನೋಡ, ಹೇಳ್ಕೊಬೇಡ, ತಿನ್ನಲಿ ಹತ್ರ. ಈ ಥರ ಸೊಪ್ಪು ಸರಿ ತಿನ್ನೋ ಪ್ರಾಬ್ಲಮ್ ಇಲ್ಲಲ್ಲ? ಇದು ಮಣಕ ಅನಿಸುತ್ತೆ ಬಿ. ಎರಡಲ್ಲಲ್ಲ? ಎರಡಲ್ಲಿ ಮಣಕ. ಬಂಧುಗಳೇ, ಎರಡಲ್ಲೂ ಮಣಕ ಇದು. ಮೊದಲನೇ ಸೂಲು ಬರುತ್ತಲ್ಲ? ಮೊದಲನೇದು. ಓಕೆ ಬಂಧುಗಳೇ, ಇಲ್ಲಿ ಇರ್ತಕ್ಕಂಥ ಲ್ಯಾಕ್ಟೇಷನ್ ಮೊದಲನೇದು ಸೂಲು. ಎರಡಲ್ಲಿ ಪಡ್ಡೆ ಇದೆ, ಲೆಂತ್ ಇದೆ ಅಂತ ನೋಡ್ತಾ ಇದ್ದೀನಿ. ನೀವೇನು ನಾನೇನು ಇದೆಲ್ಲ ಎಡಿಟಿಂಗ್ ಏನಿಲ್ಲ. ಇರುವಂಥ ಹಸು ಹೇಗಿದೆ ಹಾಗೆ ತೋರಿಸುವಂಥ ಪ್ರಯತ್ನ ಅಷ್ಟೇ. ರವಿ, ನಂಗೆ ರೇಟ್ ಬೇಕು. 95 ಅಂತ ಹೇಳ್ತಿದ್ದಾರೆ. ಅದು ಹಸು ಬಂದಾಗ ಸಂದರ್ಭದಲ್ಲಿ ನಾವೇನು ತೋರಿಸಿರ್ತೀವಿ, ನೀವು ಬಂದು ನೇರ ಭೇಟಿ ಮಾಡಿ ಪರಿಶೀಲಿಸಿ ಹಸು ನೋಡ್ಕೊಂಡು ಖರೀದಿ ಮಾಡ್ಬೋದು. ಹೀಗಿದೆ ಕುದುರೆ ಥರ ಕಾಣುತ್ತೆ, ಒಂಥರ ಚಿಂಗಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಥರ ಹಸು ಏನಾದರೂ ಬೇಕಾದಲ್ಲಿ ಕಾರಿನೂರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಲ್ ಬ್ಲ್ಯಾಕ್ ಸರ್, ಚೆನ್ನಾಗಿದ್ದಾವೆ ಕಣ್ರೆ. ಎಲ್ಲ ಕಡೆ ಹಸು ಸಿಗ್ತಾ ಇಲ್ಲ ಅಂತ ನಿಮ್ಗೆ ಹೆಂಗೆ ಇವೆಲ್ಲ ಇಷ್ಟೊಂದು ಸಿಕ್ಬಿಟ್ಟಾವಲ್ರಿ? ಹೌದಾ? ಹಳ್ಳಿ ಕಡೆ ತಿರುಗಾಡ್ತಾ ಇದ್ದೀರಿ? ಬರೋಲ್ಲ, ಶ್ರಮ ಹಾಕಿರಿ ಹಸುಗಳು ತರಕ್ಕೆ. ಎರಡಲ್ಲಲ್ಲ? ತುಂಬ ಚೆಂದ ಆಯಿತು. ಜರ್ಸಿ ಮಿಕ್ಸ್ ಏನಾದ್ರು ಬರ್ತದೆ ಹೆಂಗೆ ಇದು? ಗೊತ್ತಿಲ್ಲ ನಿಮ್ಗೆ, ಅಷ್ಟು ಮಾಹಿತಿ ಇಲ್ಲ. ಬಟ್ 90% HF ಇದೆ, 10% ಕ್ರಾಸ್ ಬರುತ್ತೆ. ಬಟ್ ಒಳ್ಳೆ ಫ್ಯಾಟ್ ಗೇಟಿಗೆ ಏನಾದರೂ ನೋಡ್ಕೋಬೋದು, ಚೆನ್ನಾಗಿದೆ. ದಿವಸ ಹಿಂಡಿ ತಿಂತಾ ಇದ್ದಿಲ್ಲ ನಾನು. ಯಾವ ರೇಟಿಂದ? 40ರಿಂದ? ಓಕೆ, 40-45ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಅಂತಾರೆ. ಇದು ಹೊರಡ್ತಲ್ಲ ಎಲ್ಲೋ? ಬಿಡಿ. ಇದು ಜರ್ಸಿಲ್ ಮಿಕ್ಸ್ ಐತಲ್ಲ, HF ಇದು ಜರ್ಸಿಲ್ ಮಿಕ್ಸ್ ಐತಿ ಇದು. ದೇವಿ ಈ ಕಡೆ ನೋಡ್ರಿ, ಎಷ್ಟನೇ ಹಲ್ಲಿಂದ ಇದು? 6 ಹಲ್ಲು. ಸೆಕೆಂಡ್ ಬ್ರೀಡ್, ಸೆಕೆಂಡ್ ತಳಿ, ಸೆಕೆಂಡ್ ಇಳಿದ್ರೆ.
ಕೆಲವೊಂದು ಫಾರಮ್ಗಳಲ್ಲಿ ಅದಕ್ಕೆ ಮೂಗ್ದಾಣ ಹಾಕಲ್ಲ. ಅದೇ ಥರ ಇದೆ. ನೀವು ಬೇಕಾದರೆ ಇಲ್ಲೇ ಬಂದು ಹಾಕಿಸ್ಕೊಂಡು ಹೋಗ್ಬೋದು, ಹಾಕ್ಕೊಡ್ತೀರಾ ಹಾಕ್ಸ್ಕೊಂಡು ಹೋಗ್ಬೋದು. ಫ್ರೀ ಬಿಡೋದಾದರೆ ಇಲ್ದಿದ್ರೂ ಓಕೆ. ನೋಡ್ತಾ ಇದ್ದೀವಿ ಮಣ್ಕುಗಳು ಹಿಂಗಿದ್ದಾವೆ. ಸಾಹೇಬ್ರ ಕೈಗೂ ಒಂದಿದೆ, ಅದು ಹೇಳಿದ್ದಾರೆ ಒಂದು 80-85 ಅಂತ. ಈ ಕಡೆಯೂ ಕೂಡ ಜಬಿ ಹತ್ರ ಇರೋಂಥದ್ದು. ಏನು ರೇಟ್ ಆಗ್ಬೋದು ಜಬಿ? 95 ಸರ್. 95. 95 ಹೇಳಿದಾರಪ್ಪ. ಕಾರಿಗ್ನೂರಲ್ಲಿ ಈ ವಾರದ ಪ್ರೈಸ್ ಕಾಮೆಂಟ್ ಬರ್ತವೆ, ಮಾತಾಡ್ಕೊಡ್ರಿ ಫೋನ್ ಮಾಡಿ ಜಬಿ ಹತ್ರ. ಅಣ್ಣ ಹಿಂಗೆ ಕೊಡೋಣ ಬರ್ತೀವಿ ಅಂತ ಕೇಳ್ರಿ, ಅದ್ರಾಗೇನಿದೆ ನೀವು ಕೇಳಿದ್ರೆ ಬರ್ತಾರೆ. ಹಾಂ ಅದಕ್ಕೆ ಹೇಳಿದ್ದ. ವ್ಯಾಪಾರ ನಿಗದಿ ಫಿಕ್ಸ್ ಮಾಡ್ಕೊಂಡು ಪಟ್ಟೆ ಕುರಿಬೇಡಿ, ಮಾತಾಡ್ಕೊಂಡು ಒಯ್ಯಿರಿ. ಸ್ವಲ್ಪ ಜಾಸ್ತಿ ಹಸುಗಳು ಒಯ್ಯೋರಿಗೆ ಏನಾದರೂ ಬಿಡು, ಓದ್ಸತಿ ಕೊಟ್ಟಂಗೆ ಕೊಡ್ತೀವಿ ಸರ್. ಹ್ಞೂ ಸಕ್ಕರೆ ಇದೆ ಹೆಂಗೆ? ಹಲ್ಲು ಮಾಡಿಲ್ಲ ಸರ್ ಇದು. ಹಲ್ಲು ಮಾಡಿಲ್ಲ. ಅಲ್ಲಿ ಮಾಡಿಲ್ಲ ನೋಡಿ. ಓಕೆ ಬಿಟ್ಟು. ಹಲ್ಲು ಮಾಡಿಲ್ಲ. ಅದು ಎಷ್ಟು ಚೆಂದ ಇದೆಯಲ್ಲ, ಅದು ದೊಡ್ಡ ಥರ ನೋಡೋಂಗೆ ಆಗ್ತಾಯಿದೆ. ಇರ್ತಕ್ಕಂಥ 4 ಮುಳ್ತ ತುಂಬಾ ಗ್ಯಾಪ್ ಇರ್ತಕ್ಕಂಥ ತಳಿ ಇದು. ತುಂಬಾ ಗ್ಯಾಪ್ ಇದೆ. ಇದು ತೋರಿಸ್ತೀನಿ ನಿಮಗೆ. ಹಲ್ಲು ಮಾಡಿರ್ತಕ್ಕಂಥ ಪಡ್ಡೆ ಇದು. ತುಂಬ ಗ್ಯಾಪ್ ಇದೆ. ಬೋಡಿ ಇದೆ. ಇದು ಕೂಡ ಕೋಡ್ ಗಿಡಿಸ್ತಿರೋದೇನಿಲ್ಲ, ಬೋಡಿ ಇದೆ. ಇನ್ನೆಷ್ಟು ದಿನ ಬೇಕು ಸರ್ ಇಳಿಯೋಕ್ಕಿದು? ಸರ್ ಇನ್ನೊಂದು 15 ದಿವಸ ಬೇಕು ಸರ್. ಒಂದು 15 ದಿವಸ ವೆಯ್ಟ್ ಮಾಡೋದಿದೆ. ಹೆಂಗೆ ರೇಟ್ ಏನು ಕಟ್ತಾ ಇದ್ದೀರಿ ಹಿಂಗೆ? ಸರ್ 95,000 ಹೇಳ್ತೀವಿ ಸರ್ ಇದಕ್ಕೆ. 95. ಕಾರಿಗ್ನೂರು ಹಸೇನ್ ಸಾಹೇಬರು ಅವ್ರ ಬಳಿ ಇರ್ತಕ್ಕಂಥ ತಳಿ ತೋರಿಸ್ತಾ ಇದ್ದೀನಿ. ಕೇಸರಿ ಬಿಳಿ ಹೆಸರು ಪಟ್ಟ ಹಾಕಿರ್ತಕ್ಕಂಥ ತಳಿ. ಹಲ್ಲು ಮಾಡಿಲ್ಲ. ಹೇಳಿದ್ರೆ ಮೊದಲನೇ ಲ್ಯಾಕ್ಟೇಷನ್ನು. ರೇಟ್ ನೀವು ದಯವಿಟ್ಟು ಮಾತಾಡ್ಕೊಳ್ಳಿ, ನಿಮ್ಗೆ ಅವಕಾಶ ಇದೆ. ಜಬಿ ಇದೊಂದು 2-4 ಹಲ್ಲು. 4 ಹಲ್ಲು ಪಡ್ಡೆ ಹಸುಗಳು ಇವತ್ತು 2 ಹಲ್ಲು 4 ಹಲ್ಲು. ಇದು ಕೋಡಿದೆ ಇದಕ್ಕೆ. ಕಿರುಗಾಲು ಇದೆ HF ಇದು, ಅಥವಾ ಇನ್ನು ಬ್ರೀಡು ಇನ್ನೂ ಹೆಂಗೆ ಕಾಣ್ತಾ ಇರ್ಬೋದು ಗೊತ್ತಿಲ್ಲ, ಬಟ್ ಕಿರುಗಾಲು ಅಂತ ಅನ್ಸುತ್ತೆ ನನಗೆ. ಮೊದಲನೇದು ಎರಡನೇದು ಹೇಳಿದ್ರೆ? ಮೊದಲನೇದು ಆಲ್ಮೋಸ್ಟ್ ಫಸ್ಟ್ ಲ್ಯಾಕ್ಟೇಷನ್ ತಂದಿದ್ದಾರೆ. ಚೆನ್ನಾಗಿ ಕುಡಿತಾರೆ. ಹೆಂಗೆ ಕಟ್ತೀರಿ ಬೆಲೆ ಬಾಸ್? ರೇಟ್ ಹೆಂಗೆ ಕಟ್ತಾ ಇದ್ದೀರಿ? 75. 75. 75,000 ಹೇಳಿದ್ದಾರೆ. ಇದು ಹೆಚ್ಚು ಕಡಿಮೆ ಕೊಡ್ತೀವಿ. ಓಕೆ. ಎರಡಲ್ಲಿಂದ ಇಲ್ಲ, ಚೆನ್ನಾಗಿ ಆಯ್ಕೆ ಮಾಡಿರಿ ಹಸುಗಳನ್ನು. ಎಲ್ಲವೂ ಪಡ್ಡೆ ಇರೋಂಥವೇ ಆಯ್ಕೆ ಮಾಡಿಬಿಟ್ಟಿರಿ. ಎರಡಲ್ಲಿ ಪಡ್ಡೆ ಕೆಲಸ ಹಿಡಿದ್ರೆ ಮೊದಲನೇದಲ್ರಿ? ಹಿಂಗೆ ಇದು ಅದೇ ಗಿಡದಲ್ಲಿ ಕಂಪ್ಯಾಕ್ಟ್ ಇರೋಕ್ಕೆ ಭಾರಿ ಚೆನ್ನಾಗಿದೆ. 2 ಹಲ್ಲು ಪಡ್ಡೆ ಅಂತ ಹೇಳಿದ್ರೆ ಮೊದಲನೇ ಸೂಲಿನ ಬಗ್ಗೆ ನಿಮ್ಗೆ ಏನು ಹೇಳೋದು? ನಿಮ್ಮ ಸೆಟ್ ಹಾಲು ವಿಚಾರ ಎಲ್ಲ ನಿಮಗೆ ಬಿಟ್ಟಿರೋಂಥದ್ದು. ಫಸ್ಟ್ ಲ್ಯಾಕ್ಟೇಷನ್ ಗೆಸ್ ಮಾಡೋಕ್ಕೂ ಕಷ್ಟನೇ. ಗೆಸ್ ಮಾಡಿ ಹೇಳಬಾರ್ದು. ಈ ಹಿಂದೆ ಗೆಸ್ ಮಾಡಿ ಹೇಳ್ತಾಯಿದ್ರು, ಬೇಡ ಗೆಸ್ ಮಾಡಿ ಹೇಳೋದು ಬೇಡ ಸರ್. ರೇಟ್ ಮಾತ್ರ ಹೇಳ್ಬಿಡಿ ಹಿಂಗಾದ್ರೆ. ಸರ್ ಅದಕ್ಕೆ 90,000 ಹೇಳ್ತಿದ್ರು. 90,000 ಹೇಳಿದ್ದಾರೆ. 90,000. ಸೂಪರ್. ಓಯ್ ತಡಿಯೋ, ಕೋಲ ಹೊಡಿಬೇಡ, ತಡಿಯೋ. ಜಬಿ ಸರ್ ಇದನ್ನು ಹೇಳಿ. ಇದು ನನಗೆ ಯಾಕೋ ಈ ಕಡೆ ಸೈಡಿಂದ ಅನಿಸುತ್ತೆ ಇವೆಲ್ಲ ಅಲ್ಲಿ ಮನೆ.
ಎಷ್ಟನೇ ಸೂಲಿಂದು ಹಲ್ಲಿಂದು? ಎರಡನೇ ಕರ ಸರ್. ಎರಡನೇ ಕರ. ಹಲ್ಲು ರೇಟ್ ಹೆಂಗಾಗುತ್ತೆ? ಇದೊಂದು 65 ಬೆಲೆ ತಿಳಿಸ್ಕೊಳ್ರಿ. 65 ಹೇಳ್ತಿದ್ದಾರೆ ಬೆಲೆ. ಒಂದು 5-6 ಲೀಟ್ರ್ ಸಿಗ್ಬೋದಾ? ಎಷ್ಟು? ಒಂದು ನಿಮಿಷ ಬಿದ್ದಿರಿ. 7 ಲೀಟ್ರ್ ಸಿಗ್ಬೋದು ಒಂದು ಹೊತ್ತಿಗೆ ಅಂತಾರೆ ಅವರು. 20 ದಿವಸ ಟೈಮ್ ಇದೆ. 20 ದಿವಸ ವೆಯ್ಟ್ ಮಾಡಬೇಕು. HF ಕ್ರಾಸು. ಓಕೆ, ಒಂದು 60-65 ಆಸುಪಾಸು ಸಿಗ್ತಾ ಇರುವಂಥ ತಳಿ ಹೇಳಿದ್ದಾರೆ. ಏನು ಜಬಿ ಕೈಯಾಗಿರೋದು ಮಣ್ಕನ? ಫಸ್ಟ್ ಲೊಕೇಶನು. ಹಲ್ಲಿಲ್ಲ? ಹಲ್ಲೈತಾ? 4 ಹಲ್ಲು. ಬರೀ ಚೀಪ್ ಅಂಡ್ ಬೆಸ್ಟ್. ಎಷ್ಟು? 48,000 ಹೇಳ್ತಿದ್ದಾರೆ ನೋಡ್ರಿ. 4 ಮಣ್ಕ 4 ಮಣ್ಕ 48 ಹೇಳ್ತಿದ್ದಾರೆ. 48,000. ಸಕ್ಕರೆ ತುಂಬ ದೊಡ್ಡ ಜಾತಿ ಇದೆ ಹಸು ಇದು. HF ತುಂಬಾ ದೊಡ್ಡದಿದೆ. ಏನಿಲ್ಲ ಅಂದರೂ 5 ಅಡಿ ಎತ್ತರ ಇರ್ತಕ್ಕಂಥ ಹಸು. ಉದ್ದ 7-8 ಅಡಿ ಉದ್ದ ಬರುತ್ತೆ. ಹೆವಿ ಬ್ಯಾರೆಲ್ಲು ನೋಡ್ತಾ ಇದ್ದೀರಲ್ಲ ಇದು. ಇದೊಂಡ್ರೆ ಇದು HF ಅಲ್ಲೇ ಇದೆ. ಓಕೆ, ಎಷ್ಟು ಸೂಲು ಹಲ್ಲಲ್ಲಿದೆ ಏನಾದರೂ ಮಾಹಿತಿ? ಎಷ್ಟು ಸೂಲು ಇದೆ ಅಣ್ಣ? 8 ಹಲ್ಲು. ಹಲ್ಲು ಕೂಡಿದೆ. ಹಲ್ಲು ಕೂಡಿದೆ. ಕರ ಹಾಕಿದ್ರೆ 3ನೇ ಕರ. 2 ಕರ ಹಾಕಿದೆ, ಕರ ಹಾಕಿದ್ರೆ 3ನೇ ಕರ. ಒಳ್ಳೆ ಇವೆಲ್ಲ ಹಾಲಿನ ವಿಚಾರದ ಹಿಂಗಿರ್ತವೆ. ಏನು ನಿಮ್ಗೇನೋ ಹೇಳಿದಾರ ಅವರು? ಅವರೆಲ್ಲ ಹೇಳಿದ್ರೆ ಅಣ್ಣ ದಿವ್ಸಕ್ಕೆ 3 ಲೀಟ್ರ್ ಅಂತ ಹಾಲು ಅಂತ ಹೇಳಿದ್ದಾರೆ. ಅವ್ರದ್ದು ನಿಮ್ಗೆ ಎಲ್ಲ ನೀವು ಸ್ವಲ್ಪ ಪರೀಕ್ಷೆ ಮಾಡ್ಕೊಂಡು ಹೋಗೋದು ಒಳ್ಳೇದು. ಓಕೆ, ಅವ್ರು ಹೆಂಗೆ ಮೇಯ್ತೈತೆ ಹಂಗೆ ಅದ್ರ ಮೇಲೆ ಕೊಡ್ತಾರಣ್ಣ. ಡೈರಿ ಮೇಲೆ ಫುಡ್ ಕೊಡೋ ಮೇಲೆ ಇರೋದೆಲ್ಲ ಡಿಪೆಂಡ್. ಬಟ್ ನೀವು ಮಾತ್ರ ಆ ಥರ ಭರವಸೆ ಏನಿಲ್ಲಲ್ಲ? ಆ ಥರ ಭರವಸೆ ಹಾಲಿನ ಭರವಸೆ ಏನಿಲ್ಲ. ಯಾಕಂದರೆ ಇನ್ನೊಂದು ಹತ್ರ ತಂದು ಕೊಡ್ತಾ ಇರೋಂಥ ಹಸು. ಸರ್, ರೇಟ್ ವಿಚಾರದಾಗ ಹೆಂಗೆ ಹೋಗ್ತಾ ಇದ್ದೀರಿ? 1.30 ಹೇಳ್ತೀವಿ ಸರ್. 1.30 ಹೇಳ್ತಾ ಇದ್ದೀರಿ? ಸರ್ ಹೆಚ್ಚು ಕಡಿಮೆ ಕೊಡ್ತೀವಿ. ಓಕೆ, 1.30 ಹಸು ಇರ್ತಕ್ಕಂಥ ಹಸು. ಬಂದೊಳಗೆ ಇವೆಲ್ಲ ಸೋಲ್ಡಟ್ಟಿನ ಆಗಿಲ್ಲ, ಇನ್ನು ಸೇಲಿಗೆ ರೆಡಿ ಇದೆ. ಇಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಹಸುಗಳು ಜೊತೆಗೆ ಒಳಗಿರ್ತಕ್ಕಂಥ ತಳಿ ಕೂಡ ಇದಾವಲ್ಲ, ಇವೆಲ್ಲವು ಕೂಡ 3 ಇದಾವೆ. ಮೊಣಕ ಇದಾವಲ್ಲ, ಇವೆಲ್ಲವೂ ಕೂಡ ನಿಮಗೆ ಸಿಗುವಂಥವು ಮಾರಾಟಕ್ಕೆ. ವ್ಯಾಪಾರ ವಹಿವಾಟು ಏನೇ ಇದ್ದರೂ ಅವರೊಂದಿಗೆ ನೀವು ಇಟ್ಕೊಳ್ಬೇಕು. ಏನೇ ವ್ಯತ್ಯಾಸ ಎಲ್ಲ ಅವ್ರ ಜೊತೆಗೇ. ನಮ್ಮ ಕೆಲಸ ಏನು ವಿಡಿಯೋ ಮಾಡಿ ನಿಮಗೆ ತೋರಿಸುವಂಥ ಇದಾವೆ ಅಂತೇಳಿ. ಯಾವುದೇ ರೀತಿ ಹಸು ಖರೀದಿ ಸಂದರ್ಭದಲ್ಲಿ ನೇರ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಕರಿಬೋದು. ಇಲ್ಲಿ ಅದು ಕರು ಇದೆ, ಮೋಸ್ಟ್ಲಿ ಅದು ಕೂಡ ಚೆನ್ನಾಗಿದೆ. ವಾವ್, ಬ್ಯೂಟಿ. ಸಾಹೇಬ್ರೆ, ಎಷ್ಟು ತಿಂಗಳದ್ದು ಬರ್ಬೋದು ಬಂದರೆ ಕರು ಇದು? ಸರ್ ಒಂದು 15 ತಿಂಗಳು 14 ತಿಂಗಳದೈತ್ರಿ. ಹೌದಾ? ಸೆಮೆನಿಗೆ ರೆಡಿ ಐತಿ. ಸೆಮಿನಿಗೆ ಬಂದೈತೆ ಸರ್. ಹೀಟಿಗೆ ರೆಡಿ ಐತಿ. ಈಗ ತಾಳ್ರಿ, ಕರು HF ಅಲ್ಲಿ ಕಟ್ಟಿಲ್ಲ, ಮೊದಲೇ ಹೇಳಿದ್ದೀವಿ. ಕರು ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೂ ಕೂಡ ಸಿಗುವಂಥದ್ದು ಇದೆ. ಕಾರಿಗ್ನೂರು ಲೊಕೇಶನ್ನು. ಸಾಹೇಬ್ರೆ, ಏನು ಹೇಳ್ತೀರಿ ರೇಟು? ಸರ್ ಒಂದು 20,000 ಬಂದು ಕೊಡ್ತೀನಿ ನೋಡಿ ಸರ್. 20,000 ಬಂದರೆ ನೋಡಿರಿ, ಕರು ನಿಮಗೆ ಸಿಗುತ್ತೆ. 16-17 ತಿಂಗಳು ಅಂತ ಹೇಳಿದ್ರೆ ಹೆಚ್ಚು ಕಡೆ 1 ವರ್ಷದ ಅನ್ಕೊಳ್ಳೋಣ ನಾವು. ಕರು ಹೀಟಿಗೆ ರೆಡಿ ಇದೆ. ಇನ್ನೊಂದು ಚೆನ್ನಾಗಿ ಹಲ್ಲೇ ಇಲ್ಲಲ್ಲ, ಇನ್ನು ಹಲ್ಲು ಮಾಡಿಲ್ಲ. ಇನ್ನೊಂದು ಕರು 20,000ದ ಕರು. ಸರ್ ನಮಸ್ತೆ. ಈಗ ನಾವು ಕಾರ್ನೂರು ಗ್ರಾಮದವರು. ಈ ಹಸುಗಳು ಬೇಕಂದರೆ ನಮ್ಮ ಹತ್ರ ಇದ್ದಾವೆ. ಯಾವ ಸೆಲೆಕ್ಷನ್ ಸ್ವಲ್ಪ ಹೆಚ್ಚು ಕಡೆ ಕೊಡ್ತೀವಿ. ನಿಮಗೆ 10-12 ಬೇಕಪ್ಪ ಅಂದರೆ ಡೈರೆಕ್ಟಾಗಿ ನಾವೇ ಅಲ್ಲಿ ಕೊಡ್ಸ್ಕೊಂಡ್ಬರ್ತೀವಿ. ನಮಗೇನು ಸ್ವಲ್ಪ ಕಮಿಷನ್ ಕೊಟ್ಟರೆ ಸಾಕು. ನಮ್ಮದೇ ಗಾಡಿ ಇದೆ, ಕೊಡ್ಸ್ಕೊಂಡು ತೊಗೊಂಡ್ಬಂದು ಕೊಡ್ತೀವಿ. ಓಕೆ, ಹೊರಗಡೆ ಹೋಗಿ ಹಸು ಏನಾದ್ರು ಬೇಕು ಅಂದರೆ ಎಲ್ಲ ತರ್ತೀವಿ, ಅಲ್ಲೇ ಹೋಗಿ ತರ್ತೀವಿ, ಅವ್ರಿಗೆ ಕೊಡಿಸ್ತೀವಿ. ಏನು ಡೈರೆಕ್ಟಾಗಿ ಅವ್ರಿಗೆ ಡೈರೆಕ್ಟ್ ಇದಿರಾದ್ರೆ ವ್ಯಾಪಾರ ಮಾಡಿ ಕೊಡಿಸ್ತೀವಿ. ಏನು 10 ರೂಪಾಯಿದು ಮೋಸ ಮಾಡಲ್ಲ. ಓಕೆ, ನಮಗೇನು ಕಮಿಷನ್ ಕೊಟ್ಟರೆ ಸಾಕು. ಒಂದು ಆಕಳಿಗೆ 1,000 ರೂಪಾಯಿ ಕೊಟ್ಟರೆ ನಾವು ಕೊಡ್ಸ್ಕೊಂಬರ್ತೀವಿ ಸರ್. ನಮ್ಮ ಹತ್ರ ಇಡಿಸಿದ್ರೆ ನಮ್ಮ ಹತ್ರ ತಗೊಳ್ಳಿ. ಓಕೆ, ಇಲ್ಲಾಂದರೆ ಬೇರೆ ಯಾವ್ದಾರು ಅಂದರೆ ಕೊಡಿಸ್ತೀವಿ ಸರ್. ನಮ್ಮ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡೋದಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ.